ಓಕೆ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಮನೆಯಲ್ಲಿ ಸ್ವಗೃಹದಲ್ಲಿ ನಡೆಯುವ ಅಂತಿಮ ವಿಧಿವಿಧಾನಗಳು ಇವಾಗ ನಡೆಯುತ್ತೆ. ಶಿವಣ್ಣ ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ಹೇಳಿದರು ಯೋಗೇಶ್ ಆವಾಗಲೇ ಮಾತನಾಡ್ತಾ, ಶಿವಮೊಗ್ಗದಿಂದ ಬಂದು ನೇರವಾಗಿ ಶಿವಣ್ಣ ಕೂಡ ಅವರ ಮನೆಗೆ ಬಂದಿದ್ದಾರೆ. ಇಲ್ಲಿ ಅಂತಿಮ ವಿಧಿವಿಧಾನಗಳಿರ್ತವೆ. ಅಂದರೆ ಬ್ರಾಹ್ಮಣ ಪದ್ಧತಿಯ ಪ್ರಕಾರ ಸಾಮಾನ್ಯವಾಗಿ ಹೆಂಗಸರು ಸ್ಮಶಾನಕ್ಕೆ ಹೋಗಲ್ಲ. ಹಾಗಾಗಿ ಅವರಿಗೆ ಕೊನೆಯದಾಗಿ ಅವರ ಬಾಯಿಗೆ ಅಕ್ಕಿ ಮತ್ತು ಎಳ್ಳನ್ನು ಬಿಡ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ. ಸೊ ಅದಕ್ಕೆ ಪುರೋಹಿತರು ಬಂದು ಆ ಕೆಲಸ ಕಾರ್ಯಗಳೆಲ್ಲವೂ ಒಂದು ಅರ್ಧ ಗಂಟೆ ನಡೆಯುತ್ತೆ. ಅದಾದ ನಂತರ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಾಡಿಯನ್ನು ಶಿಫ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇವಾಗ ಒಂದು ಪ್ರಮುಖವಾಗಿ ಎಲ್ಲ ಅವರ ಸಂಬಂಧಿಕರು, ಅಂದರೆ ಆಪ್ತರು, ಸಂಬಂಧಿಕರು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಮನೆಯಲ್ಲಿ ಸ್ವಗೃಹದಲ್ಲಿ ನಡೀತಕ್ಕಂಥ ಕಾರ್ಯ ಇದು. ಸಾಮಾನ್ಯವಾಗಿ ಜನಸಾಮಾನ್ಯರಾದರೆ ಮನೆಯಲ್ಲಿ ಈ ಕಾರ್ಯವನ್ನು ಮುಗಿಸಿ ನೇರವಾಗಿ ದೇಹವನ್ನು ಕ್ರಿಮೇಷನ್ ಸೆಂಟರ್ಗೆ ತೊಗೊಂಡು ಹೋಗ್ತಾರೆ. ಬಟ್ ಇಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ತೊಗೊಂಡು ಹೋಗ್ತಾರೆ. ಯಾಕೆಂದರೆ ಮತ್ತೆ ಬಾಡಿಯನ್ನು ಸ್ವಗೃಹಕ್ಕೆ ತರಲ್ಲ, ಅವರ ಮನೆಗೆ ತರಲ್ಲ. ಹಾಗಾಗಿ ಈಗೇನೇನು ಕಾರ್ಯಗಳಾಗಬೇಕು ಅವೆಲ್ಲವೂ ಕೂಡ ಈಗ ನೆರವೇರುತ್ತೆ. ದೇಹವನ್ನು ಮನೆಯ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅದಾದ ನಂತರ ದೇಹವನ್ನು ಪೂರ್ವಾಭಿಮುಖವಾಗಿ ಇಟ್ಟು ಕಾರ್ಯಗಳನ್ನು ನಡೆಸ್ತಾರೆ. ಬರೋರು ಎಲ್ಲ ಆ ಸಂದರ್ಭದಲ್ಲೇ ಬಂದು ನೋಡ್ಕೊಂಡು ಹೋಗ್ಬೋದು. ಮನೆಯಲ್ಲಿರ್ತಕ್ಕಂಥ ಮಹಿಳೆಯರ ಕಾರ್ಯ ಅದು, ಅವರೆಲ್ಲರೂ ಕೂಡ ಮಾಡ್ತಾರೆ. ಮತ್ತು ತಂದೆ ತಾಯಿ ಇರ್ತಕ್ಕಂಥ ಗಂಡು ಮಕ್ಕಳು ಕೂಡ ಸಾಮಾನ್ಯವಾಗಿ ಸ್ಮಶಾನಕ್ಕೆ ಹೋಗಲ್ಲ. ಹಾಗಾಗಿ ಅವರುಗಳು ಕೂಡ ಆ ಕಾರ್ಯವನ್ನು ಅಲ್ಲೇ ಮಾಡಿ ಮುಗಿಸ್ಬೇಕಾಗುತ್ತೆ. ಆ ಪದ್ಧತಿ ಬ್ರಾಹ್ಮಣ ಪದ್ಧತಿ ಆ್ಯಕ್ಚುಲಿ ಅದ್ರ ಪ್ರಕಾರನೇ ಎಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಪರಂಪರಾನುಗತವಾಗಿ ಬಂದಿರತಕ್ಕಂಥ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋಗ್ತಕ್ಕಂಥದ್ದು. ಇವರೆಲ್ಲ ಮೂಲತಃ ಮೈಸೂರಿನ ಹುಣಸೂರು ಮೂಲದವರು. ಹುಣಸೂರು ಭಾಗದಲ್ಲಿ ಈ ಆಚಾರ ವಿಚಾರ ಸಂಪ್ರದಾಯ ಎಲ್ಲ ಸ್ವಲ್ಪ ಜಾಸ್ತಿ. ಹಾಗಾಗಿನೇ ಇವ್ರ ಮನೆಯಲ್ಲೂ ಕೂಡ ಈ ಪದ್ಧತಿಗಳೆಲ್ಲವೂ ನಡೆಯುತ್ತೆ. ಜೊತೆಗೆ 81 ವರ್ಷದ ತುಂಬು ಜೀವನವನ್ನು ನಡೆಸಿದಂತಹ ಹಿರಿಯರು, ಅವರಿಗೆ ಸಲ್ಲಬೇಕಾದಂತಹ ಎಲ್ಲ ಕಾರ್ಯಗಳು ಕೊನೆಯದಾಗಿ ಏನೇನಾಗಬೇಕು ಅದೆಲ್ಲವೂ ಕೂಡ ನಡೆಯುತ್ತೆ. ಹಿರಿಯ ಮಗ ಆತನೇ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಬೇಕಾಗುತ್ತೆ. ಕರ್ತೃ ಅಂತ ಕರೀತಾರೆ. ಜೊತೆಗೆ ಉಳಿದ ಗಂಡು ಮಕ್ಕಳು ಕೂಡ ಬರ್ತಾರೆ. ಅದೆಲ್ಲವೂ ಕೂಡ ಅಂತ್ಯ ಸಂಸ್ಕಾರದ ವೇಳೆ TR ಮಿಲ್ ಕ್ರಿಮೇಷನ್ ಸೆಂಟರ್ನಲ್ಲಿ ನಡೀತಕ್ಕಂಥದ್ದು. ಬಟ್ ಈಗ ಸದ್ಯಕ್ಕೆ ಮನೆಯಲ್ಲಿ ಎಲ್ಲ ಕೊನೆಯ ವಿಧಿವಿಧಾನಗಳು ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಮೃತಪಟ್ಟಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಏನೇನು ನಡಿಬೇಕು ಆ ಎಲ್ಲ ಕಾರ್ಯಗಳು ಕೂಡ ಈಗ ನಡೀತಾ ಇದೆ. ಸಾಕಷ್ಟು ಜನ ಗಣ್ಯರು ಈಗಾಗಲೇ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ನಿನ್ನೆ 9:45 ವೇಳೆಗೆ ಅವರು ಇಹಲೋಕವನ್ನು ತ್ಯಜಿಸಿದ್ದು. ಅದಾದ ನಂತರ ವಿಚಾರ ಗೊತ್ತಾದ ಮೇಲೆ ದೇಹವನ್ನು ಮನೆಯಲ್ಲೇ ಇಟ್ಟಿದ್ರು ನಿನ್ನೆ ಇಡೀ ದಿನ ಇಲ್ಲಿ ತನಕನೂ. ಸೊ ಆಗಲೇ ಸಾಕಷ್ಟು ಜನ ಅವರ ಸಮಕಾಲೀನರು, ಶ್ರೀನಾಥ್ ಅವರು ಬಂದಿದ್ದರು, ರಮೇಶ್ ಭಟ್, ಶ್ರೀನಿವಾಸ ಮೂರ್ತಿ ಇವರೆಲ್ಲರೂ ಬಂದು, ಜೊತೆಗೆ ದರ್ಶನ್ ಅವರು ಕೂಡ ಬಂದಿದ್ದರು. ಬಂದು ದರ್ಶನವನ್ನು ಅಂದರೆ ಕೊನೆಯ ದರ್ಶನವನ್ನು ಮಾಡಿ ಅಲ್ಲಿಂದ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಇವಾಗ ಇನ್ನೂ ಕೆಲವರು ಬರಲಿಕ್ಕಿದೆ. ಯಾಕೆಂದರೆ ಈಗ CM DCM ಎಲ್ಲ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವ್ರು ಮನೆಗೆ ಬರಲ್ಲ, ಅವರು ನೇರವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರ್ತಾರೆ. ಅವರು ಕೂಡ ಅಂತಿಮ ದರ್ಶನವನ್ನು ಪಡಿತಾರೆ. ಯಾಕೆಂದರೆ ಚಿತ್ರರಂಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ದ್ವಾರಕೀಶ್ ಅವರದು ಅನನ್ಯ. 50 ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಅಂದರೆ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ನಟನೆ ಮಾಡಿಬಿಡ್ಬೋದು. ಈಗ ದ್ವಾರಕೀಶ್ ಅವರು 300ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಟನೆ ಮಾಡಿದ್ದಾರೆ. ಬಟ್ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಅದು ತುಂಬ ಕಷ್ಟದ ವಿಚಾರ. ಆ ಕಾಲದಲ್ಲೇ ಇನ್ನೂ ವಿದೇಶಗಳು ಅಂದ್ರೇ ಗೊತ್ತಿರಲಿಲ್ಲ, ಫಾರಿನ್ ಅಂದ್ರೇ ಗೊತ್ತಿರಲಿಲ್ಲ. ಆಗಲೇ ಸಿಂಗಾಪುರದಲ್ಲಿ ರಾಜಾ ಕುಳ್ಳ, ಹೋಲ್ ಮೂವಿ ಸಿಂಗಾಪುರಲ್ಲಿ ಶೂಟ್ ಮಾಡಿದ್ದು, ಆಫ್ರಿಕಾದಲ್ಲಿ ಶೀಲಾ, ಆಫ್ರಿಕಾದಲ್ಲಿ ಶೂಟ್ ಮಾಡಿದ್ದು. ಆ ಥರದ ಸಾಹಸಗಳನ್ನು ಮೊದಲ ಬಾರಿಗೆ ಚಿತ್ರರಂಗದಲ್ಲಿ ಮಾಡಿದಂಥವರು ದ್ವಾರಕೀಶ್. ಮೂಲತಃ ಮೈಸೂರಿನ ಹುಣಸೂರಿನವರು. ಅವರ ವಿದ್ಯಾಭ್ಯಾಸ ಎಲ್ಲ ಮೈಸೂರಿನ ಶಾರದಾ ವಿಲಾಸ್, ಬನ್ಮಯ್ಯ ಇಲ್ಲೇ ನಡೀತು. ಅದಾದ ನಂತರ ಅವರು ಡಿಪ್ಲೊಮೊ ಕೋರ್ಸ್ಗೆ ಅಂತ CPC ಪಾಲಿಟೆಕ್ನಿಕ್ ಸೇರ್ಕೋತಾರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅದನ್ನು ಮುಗಿಸಿ ಅವರು ಅವರ ಅಣ್ಣನ ಜೊತೆ ಬಿಸ್ನೆಸ್ ಮಾಡ್ತಾರೆ. ಆ ಬಿಸ್ನೆಸ್ಸು ಕೂಡ ಅವ್ರಿಗೆ ಯಾಕೋ ಇಷ್ಟ ಆಗಲ್ಲ. ಯಾಕೆಂದರೆ ಅವ್ರು ಚಿಕ್ಕ ವಯಸ್ಸಿಂದ ಅವರಿಗೆ ಚಿತ್ರರಂಗದ ಬಗ್ಗೆ ಒಲವು ಜಾಸ್ತಿ ಇತ್ತು. ಹಾಗಾಗಿ 1965ರಲ್ಲಿ ಅವರು ಫಿಲ್ಮ್ ಫೀಲ್ಡಿಗೆ ಬಂದವರು. ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ನಡೀತಾ ಇದೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಅವರ ತಂಗಿಯ ಗಂಡ ಭಾರ್ಗವ ಅವರೇ ಮುಂದೆ ನಿಂತು ಎಲ್ಲವನ್ನ ಕೂಡ ಮಾಡ್ತಾ ಇದ್ದಾರೆ. ಅವರು ಕೂಡ ದೊಡ್ಡ ಡೈರೆಕ್ಟ್ರು ಭಾರ್ಗವ ಅವರು ಕೂಡ. ಈಗ ದೇಹವನ್ನು ಮನೆಯ ಹೊರಭಾಗದಲ್ಲಿ ಇಟ್ಟು, ಶಿವಣ್ಣ ಕೂಡ ಅಲ್ಲಿದ್ದಾರೆ, ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಅದನ್ನು ಇಟ್ಟು ಕೆಲವರೆಲ್ಲರೂ ಕೂಡ ಪ್ರದಕ್ಷಿಣೆ ಬರ್ತಾರೆ.
ದೇಹಕ್ಕೆ ಒಂದು ಪ್ರದಕ್ಷಿಣೆ, ಅಂತಿಮ ಪ್ರದಕ್ಷಿಣೆಯನ್ನು ಹಾಕಿ ದೇಹದ ಬಾಯಿಗೆ ಅಕ್ಕಿಯನ್ನು ಹಾಕ್ತಕ್ಕಂಥ ಒಂದು ಪದ್ಧತಿ ಇದೆ. ಕೊನೆಯದಾಗಿ ಅವರು ಸ್ವರ್ಗಸ್ಥರಾಗುವ ತನಕ, ಮುಕ್ತಿ ಸಿಗುವ ತನಕ ಇಲ್ಲಿಂದಲೇ ಅವರಿಗೆ ಆಹಾರ ಕೊಡೋದು ಅಂತಕ್ಕಂಥ ಒಂದು ನಂಬಿಕೆ. ಆ ನಂಬಿಕೆಯ ಪ್ರಕಾರವೇ ಆ ಅಕ್ಕಿಯನ್ನು ಬಾಯಿಗೆ ಹಾಕಿ ಅದಾದ ನಂತರ ದೇಹವನ್ನು ಅಲ್ಲಿಂದ ತೆಗೆದುಕೊಂಡು ಹೋಗ್ತಾರೆ. ಶ್ಯಾಮರಾವ್ ಮತ್ತು ಜಯಮ್ಮ ದಂಪತಿಯ ಪುತ್ರರಾಗಿ ಹುಟ್ಟಿದ್ದು ದ್ವಾರಕೀಶ್. ಸಾಕಷ್ಟು ಸಿನಿಮಾ ರಂಗದಲ್ಲಂತೂ ಅವರು ಮಾಡದೇ ಇರತಕ್ಕಂಥ ಕೆಲಸಗಳೇ ಇಲ್ಲ. ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ನಟರಾಗಿ, ಅದಾದ ನಂತರ ಚಿತ್ರ ವಿತರಕರಾಗಿ ಎಲ್ಲವನ್ನು ಕೂಡ ಮಾಡಿದಂಥವ್ರು. ಕಂಪ್ಲೀಟ್ ಅವರ ಹೆಸರು ದ್ವಾರಕಾನಾಥ್ ಅಂತಂದ್ಬಿಟ್ಟು ಶ್ಯಾಮರಾವ್, ಬಂಗ್ಲೆ ಶ್ಯಾಮರಾವ್ ಅಂತ ಅವ್ರ ತಂದೆ ಬಂಗ್ಲೆ ಶ್ಯಾಮರಾವ್, ಅವರ ಪುತ್ರ ದ್ವಾರಕಾನಾಥ್. ಆಗಸ್ಟ್ 19 ಅವರ ಜನನ, 1942. ಇನ್ನು ನಟ ದ್ವಾರಕೀಶ್ ನಿಧನಕ್ಕೆ ಪ್ರಧಾನಿ ಮೋದಿಯವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಚಲನಚಿತ್ರೋತ್ಸವಕ್ಕೆ ಅವರ ಕೊಡುಗೆ ಅಪಾರ. ಚಿತ್ರೋದ್ಯಮಕ್ಕೆ ಪ್ರೇಕ್ಷಕರನ್ನು ಆಕರ್ಷಿಸುವ ಮತ್ತು ಯುವ ಪ್ರತಿಭೆಗಳನ್ನು ಅವರು ಬೆಂಬಲಿಸಿದರು. ಅವರ ಸಾಮರ್ಥ್ಯ ಕನ್ನಡ ಚಿತ್ರರಂಗವನ್ನು ರೂಪಿಸುವಲ್ಲಿ ಅವರು ಬಹುಮುಖಿ ಪಾತ್ರವನ್ನು ವಹಿಸಿದ್ದಾರೆ. ಅವರ ನಿಧನದಿಂದ ದುಃಖವಾಗಿದೆ. ಅವರ ಅಪೂರ್ವ ಪ್ರಯಾಣವನ್ನು ನಾವು ಸದಾ ಸ್ಮರಿಸುತ್ತೇವೆ. ಅವರ ಕುಟುಂಬ ಮತ್ತು ಅಭಿಮಾನಿಗಳಿಗೆ ಸಂತಾಪಗಳು ಅಂತ ಪ್ರಧಾನಿ ಮೋದಿಯವರು ಕೂಡ ಟ್ವೀಟ್ ಮಾಡಿದ್ದಾರೆ. ಅಂದರೆ ಅದು ಮೋದಿಯವರ ತನಕ ಹೋಗಿದೆ ಅಂತಂದರೆ ಅಲ್ಲಿಗೆ ದ್ವಾರಕೀಶ್ ಅವರ ಸಾಧನೆ ಎಷ್ಟು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಪ್ರಧಾನಿ ಮೋದಿಯವರು ಕೂಡ ಟ್ವೀಟ್ ಮುಖಾಂತರ ಸಂತಾಪವನ್ನು ಸೂಚಿಸಿದ್ದಾರೆ. ಆಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಮಾತನಾಡಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ನೇರ ದೃಶ್ಯಾವಳಿಗಳನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಯೋಗೇಶ್ ಅಂದರೆ ದ್ವಾರಕೀಶ್ ಅವರ ಪುತ್ರ ಯೋಗೇಶ್ ಅವರ ನಿವಾಸ ಏನಿದೆ ಆನೇಕಲ್ ಹತ್ರ, ಅಲ್ಲಿ ಪಾರ್ಥಿವ ಶರೀರದ ಅಂತಿಮ ಕ್ರಿಯೆಗಳು ನಡೀತಾ ಇದೆ. ಅವರ ಮೊದಲ ಪುತ್ರ ಯೋಗೇಶ್ ಅವರೇ ಕರ್ತರು, ಅವರೇ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಬೇಕು. ಈಗಾಗಲೇ ಪುರೋಹಿತರು ಕೂಡ ಬಂದಿದ್ದಾರೆ ಅಪರ ಕಾರ್ಯಗಳನ್ನು ಮಾಡೋದಕ್ಕೆ. ಬಂದು ಅವರ ಮಾರ್ಗದರ್ಶನದಲ್ಲಿ ಈಗ ಕೊನೆಯ ಪೂಜೆಗಳು, ಮೃತದೇಹಕ್ಕೆ ಕೊನೆಯ ಪೂಜೆ. ಕೆಲವು ಕಡೆ ದೇಹ ಶುದ್ಧೀಕರಣ ಅಂತ ಮಾಡ್ತಾರೆ. ಅಂದರೆ ದೇಹಕ್ಕೆ ನೀರನ್ನು ಹಾಕಿ, ಬಟ್ಟೆಯನ್ನು ಕೆಲವರೆಲ್ಲ ಹೊಸ ವಸ್ತ್ರವನ್ನು ಹೊದಿಸ್ತಕ್ಕಂಥ ಪದ್ಧತಿ ಕೂಡ ಇದೆ. ಅವರವರ ಮನೆಯ ಪರಂಪರೆ ಯಾವ ರೀತಿ ಬಂದಿರುತ್ತೆ ಆ ರೀತಿ ನಡೆಯುತ್ತೆ. 5 ಜನ ಕೂಡ ಅಪ್ಪನ ದೇಹದ ಹತ್ರ ಕೂತ್ಕೋಬೇಕು. ಬೇರೆ ಗಣ್ಯರೆಲ್ಲ ಬಂದಂಥವ್ರೀಗ ಶಿವಣ್ಣ ಅವರೆಲ್ಲ ಬಂದು ದರ್ಶನವನ್ನು ಪಡ್ಕೊಂಡು ಅವರೆಲ್ಲ ಏನೋ ತುಂಬ ಹೊತ್ತು ಇರಬೇಕು ಅಂತಲೂ ಇಲ್ಲ, ಈ ಕಾರ್ಯಗಳೆಲ್ಲ ನಡೆಯೋ ತನಕನೂ ಇರಬೇಕು ಅಂತೇನಿಲ್ಲ. ಅವರು ಬಂದಿರತಕ್ಕಂಥದ್ದು ಕೊನೆಯದಾಗಿ ದೇಹದ ದರ್ಶನವನ್ನು ಮಾಡ್ತಕ್ಕಂಥದ್ದು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಗಂಡು ಮಕ್ಕಳಿದ್ದರೆ ಗಂಡು ಮಕ್ಕಳನ್ನು ದೇಹದ ಸುತ್ತ ಕೂರಿಸ್ತಾರೆ. 1, 2, 3 ಜನ, ಈಗ ಅವ್ರಿಗೆ 5 ಜನ ಗಂಡು ಮಕ್ಕಳು ಎಲ್ಲರನ್ನೂ ಕೂರಿಸಿ ದೇಹ ಶುದ್ಧೀಕರಣ ಕಾರ್ಯವನ್ನು ಮಕ್ಕಳಿಂದಲೇ ಮಾಡಿಸ್ತಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಪಾರ್ಥಿವ ಶರೀರದ ಎದೆಯ ಮೇಲೆ ಮಕ್ಕಳೆಲ್ಲ ಕೈ ಇಟ್ಟು ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ಆ ಕೆಲಸ ಇವಾಗ ನಡೀತಾ ಇದೆ 5 ಜನರಿಂದ. ಇದೆಲ್ಲವೂ ಕೂಡ ಒಂದು ಪದ್ಧತಿ. ಕಾರ್ಮಾರೋ ಅಶ್ವಾವಿ ದುರ್ವಿಧನ್ಯವಂತ ವಿದ್ಯತೀಂದ್ರ ಎಂದೋ ಪರಿಶ್ರವ